ಈ ಉತ್ಕ ನನಕ್ಕೆ ಚಾಲನೆ ಕೊಟ್ಟಿದ್ದೀವಿ. ಅತ್ಯಂತ ಸಂತೋಷದಿಂದ ಚಾಲನೆ ಕೊಟ್ಟಿದ್ದೀನಿ. ನನಗೆ ಸಮಯದ ಅಭಾವದ ಇರೋದ್ರಿಂದ ಮತ್ತೆ ನಾನು ಹೆಲಿಕಾಪ್ಟ್ರಲ್ಲಿ ಹೋಗ್ಬೇಕು, ಹುಬ್ಬಳ್ಳಿಗೆ ಹೋಗ್ಬೇಕು. ಹುಬ್ಬಳ್ಳಿಯಿಂದ ಮತ್ತೆ ಬೆಂಗಳೂರಿಗೆ ಹೋಗ್ಬೇಕು. ಆ ಕಾರಣದಿಂದ ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ. ಇವತ್ತು ಎಚ್ ಕೆ ಪಾಟೀಲರು, ಸಿ ಪಾಟೀಲರು, ಆಮೇಲೆ ಗದ್ದಿಗೌಡ ನಾನು ಈ ಕ್ಷೇತ್ರದಿಂದ 91ರಲ್ಲಿ ಲೋಕಸಭೆ ನಿಂತಿದ್ದೆ. ಲಕ್ಕುಂಡಿಯಾಗಿ ಸೇರ್ತಿತ್ತು, ಈಗ ಗದ್ದಿಗೌಡನ ಸೇರ್ತದೆ ಬಾಗಲಕೋಟೆ. ಆಗ ಕೊಪ್ಪಳ ಲೋಕಸಭಾ ಕ್ಷೇತ್ರಕ್ಕೆ ಸೇರ್ತಾ ಇತ್ತು. ನಾನು ಕೊಪ್ಪಳದಿಂದ 91ನೇ ಇಸ್ವಿನಲ್ಲಿ ಸ್ಪರ್ಧೆ ಮಾಡಿದ್ದೆ. ಅಫ್ಕೋರ್ಸ್ ಸೋತ್ಬಿಟ್ಟೆ ಅಂತ ಇಟ್ಕೋಣ. ನಾನು ಸೋತದು ರಾಜೀವ್ ಗಾಂಧಿಯವರು ಹತ್ಯೆ ಆಯಿತು. ಆಗ 10,000ದಲ್ಲಿ ಸೋತ್ಬಿಟ್ಟೆ ನಾನು. 10,000 ಓಟ್ನಲ್ಲಿ ಸೋತೆ. ಬಹುಶಃ ಲಕ್ಕುಂಡಿಯವರೆಲ್ಲ ನನಗೆ ಓಟ್ ಹಾಕಿದ್ರು ಅಂತ ಅನಿಸುತ್ತೆ, ಮರ್ತ್ಬಿಟ್ಟಿದ್ದೀನಿ ನಾನು. ಲಕ್ಕುಂಡಿಯವರೆಲ್ಲ ಈಗಲೂ ಲಕ್ಕುಂಡಿ ಜನ ಅರ್ಧ ನಮಗೆ ಹಾಕಿದ್ರು, ಅರ್ಧ ನಿಮಗೆ ಹಾಕಿದ್ರು ಇರ್ಬೋದು. ಇಲ್ಲಿ ಹೋಗಿದ್ರೆ ನನಗೆ ಮೆಜಾರಿಟಿ ಆಗ್ತಾ ಇದ್ರು. ರಾಜೀವ್ ಗಾಂಧಿ ಅವರು ಹತ್ಯೆ ಆದ್ರಿಂದ ನೀವು ಗೆದ್ದದು ಎಚ್ ಕೆ ಪಾಟೀಲ್. ಅಲ್ದೇವ್ರೆ ನಾನೇ ಗೆಲ್ತಿದ್ದೆ. ಲಕ್ಕುಂಡಿ ಜನ ಭಾಳ ಒಳ್ಳೆ ಜನ. ನಾನು ಮೈಸೂರಿಂದ ಬಂದು ಇಲ್ಲಿ ಸ್ಪರ್ಧೆ ಮಾಡಿದ್ರು ಕೂಡ ನನ್ನನ್ನು ಸ್ವೀಕಾರ ಮಾಡಿಕೊಂಡು ಆಶೀರ್ವಾದ ಮಾಡಿದ್ದೀರಿ. ಅದಕ್ಕಾಗಿ ಲಕ್ಕುಂಡಿಯ ಎಲ್ಲ ಜನರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಯಲು ವಸ್ತು ಸಂಗ್ರಹಾಲಯ ಮಾಡೋದಕ್ಕೆ, ಬಯಲು ವಸ್ತು ಸಂಗ್ರಹಾಲಯ ಮ್ಯೂಸಿಯಂ, ಓಪನ್ ಮ್ಯೂಸಿಯಂ ಮಾಡೋದಕ್ಕೆ ಗೌರ್ಮೆಂಟ್ ವಿಲ್ ಮೇಕ್ ಆಲ್ ಸಪೋರ್ಟ್. ನೀವು ಬಜೆಟ್ ಇದ್ರೊಳಗೂ ಅನೌನ್ಸು ಮಾಡಿದ್ದೀವಿ. ಈಗ ಮ್ಯೂಸಿಯಂ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಯಾವುದು? ಈ ಮ್ಯೂಸಿಯಂಗೆ ನಿಮ್ದು ವಿಶೇಷ ಅನುದಾನ ಇರಬೇಕು ಅಂತ ಊರವ್ರದ್ದು ಮನವಿ ಸರ್. ಮ್ಯೂಸಿಯಂ ಮಾಡಬೇಕು ಅಂತ ಹೇಳಿದರೆ ಮ್ಯೂಸಿಯಂ ಮಾಡಿಕೊಳ್ಳೋಣ, ಅದಕ್ಕೆ ಬೇಕಾದಂಥ ಅನುದಾನನೂ ಕೊಡೋಣ. ಉತ್ಖನನ ನಿಲ್ಲಲ್ದಂಗೆ ನಿಮ್ಮ ಆಶೀರ್ವಾದ ಸತತ ಇರಲಿ. ಯಾವಾಗಲೂ ಕೂಡ ನಿಮ್ಮ ಆಶೀರ್ವಾದ ಬಯಸಿ ನಾನು ಕೂಡ ನಿಮ್ಮ ಜೊತೆ ಇರ್ತೇನೆ. ಆಗ್ಬೋದಾ? ಸರ್, ಉತ್ಖನನ ಈಗ ನಮ್ಮ ರಾಜ್ಯದಲ್ಲಿ ಇದು ಒಂದು ಕಡೆ ನಡೆದಿದೆ. ಇದನ್ನು ದೊಡ್ಡ ಪ್ರಮಾಣದ ಈಗ ಏನು ಲಕ್ಕುಂಡಿನಲ್ಲಿ ನಡೆದಿದೆ ಅದೇ ರೀತಿ ಇಡೀ ರಾಜ್ಯದಲ್ಲಿ ಈ ಕೆಲಸವನ್ನು ಮಾಡ್ತಕ್ಕಂಥದ್ದನ್ನು ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ನಿಂದ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇವೆ. ಬಿಕಾಸ್ ನಮ್ಮ ಹಿಂದಿನ ಈ ಸಂಪತ್ತನ್ನು, ಸಾಂಸ್ಕೃತಿಕ ಸಂಪತ್ತನ್ನು ಉಳಿಸ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ. ಇದನ್ನು ನಮ್ಮ ಸರ್ಕಾರ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೆ. ಮನೆಗಳನ್ನು ಕೊಡೋದಕ್ಕೆ ಯಾರು ಮುಂದೆ ಬಂದಿದ್ದಾರೆ, ಈ ಪ್ರಾಚ್ಯಾವಶೇಷಗಳನ್ನು ಯಾರು ಕೊಡೋದಕ್ಕೆ ಮುಂದೆ ಬಂದಿದ್ದಾರೆ, ಅವ್ರಿಗೊಂದು ತಮ್ಮ ಪ್ರಶಂಸೆಯ ಮಾತು ಹಾಗೂ ಕೃತಜ್ಞತೆ. ಏನು ಮಾಡಬೇಕು? ಏನಿಲ್ಲ ಸರ್, ನಿಮ್ಮ ಸರ್ಕಾರದಿಂದ ಧನ್ಯವಾದಗಳು ಸರ್. ಯಾರು ಸರ್ಕಾರದಿಂದ ಧನ್ಯವಾದಗಳು ಹೇಳ್ತಾರೆ. ಯಾರು ಮನೆಗಳನ್ನು ಕೊಡಲಿಕ್ಕೆ ಮುಂದೆ ಬಂದಿದ್ದಾರೆ ಅವರೆಲ್ಲರಿಗೂ ಕೂಡ ಸರ್ಕಾರದ ವತಿಯಿಂದ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇನ್ಫ್ಯಾಕ್ಟ್ ಇವರು ಲಕ್ಕುಂಡಿ ಬಗ್ಗೆ ಒಂದು ಪುಸ್ತಕ ಕೊಟ್ಟಿದ್ರು ನನಗೆ ಎಚ್ ಕೆ ಪಾಟೀಲರು. ನಾನು ಅದನ್ನು ನೋಡ್ಕೊಳ್ಳಿಕ್ಕೆ ಆಗಲಿಲ್ಲ. ಇಲ್ಲಿ ನೋಡಿದ ಮೇಲೆ ಗೊತ್ತಾದ್ದು. ಇನ್ನು ಇದಾದಮೇಲೆ ಪಾಟೀಲ್ರೆ ಡೆಫಿನೆಟ್ ಆಗಿ ಆ ಪುಸ್ತಕನ ಓದ್ತೀನಿ ನಾನು. ಸೊ ನನಗೆ ಇನ್ನೊಂದು ಕಾರ್ಯಕ್ರಮ ಇರೋದ್ರಿಂದ
ದಯಮಾಡಿ ಕ್ಷಮಿಸಬೇಕು. ನಿಮ್ಮೆಲ್ರಿಗೂ ನಮಸ್ಕಾರಗಳು ಮತ್ತು ಮಾಧ್ಯಮದ ಎಲ್ಲ ಸ್ನೇಹಿತರಿಗೂ ಕೂಡ ನಮಸ್ಕಾರಗಳು. ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಪ್ರಶ್ನೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಪ್ರಶ್ನೆ. ಕಾನೂನು ರೀತಿಯ ಕ್ರಮ ತಗೋತೀವಿ, ಗೊತ್ತಾಯ್ತಾ? ಯಾರನ್ನು ದ್ವೇಷದಿಂದ ರಾಜಕಾರಣ ಮಾಡ್ತಕ್ಕಂಥದ್ದಲ್ಲಿ ಅದನ್ನ ಮಾಡೋದಿಲ್ಲ. ಯಾವುದೇ ಧರ್ಮದವ್ರ ಮೇಲೆ ಅಥವಾ ಯಾವುದೇ ಜಾತಿ ಮೇಲೆ ಕ್ರಮ ತಗೊಳ್ಳಲ್ಲ. ಜಾತಿ ಆಧಾರದ ಮೇಲೆ, ಧರ್ಮದ ಆಧಾರದ ಮೇಲೆ ತಗೊಳ್ಳಲ್ಲ. ಸಿಎಂ ಸರ್, ಹಿಂದೆ ಬಂಗಾರಪ್ಪನವರಿದ್ದಾಗ ಒಂದು ಆರಾಧನಾ ಅಂತ ಒಂದು ಪಾಪ್ಯುಲರ್ ಸ್ಕೀಮ್ ಇತ್ತು. ಹಿಂದೆ ಬಂಗಾರಪ್ಪನವರು ಸಿಎಂ ಆದಾಗ ಆರಾಧನಾ ಅಂತ ಒಂದು ಸ್ಕೀಮ್ ಇತ್ತು. ಇಂಥವುಗಳನ್ನ ಪುನಶ್ಚೇತನ ಮಾಡಲಿಕ್ಕೆ ಆ ರೀತಿಯ ಒಂದು ಯೋಜನೆಯನ್ನು ಸರ್ಕಾರ ಮಾಡುತ್ತಾ ಅಥವಾ ಅದನ್ನು ಮುಂದುವರ್ಸತ್ತಾ? ಈಗ ಆರಾಧನಾ ಅಂತ ಹೆಸರಿಲ್ಲ, ಅದನ್ನು ಮುಂದುವರಿಸ್ತಕ್ಕಂಥ ಕೆಲಸ ಮಾಡ್ತೇವೆ. ಈಗ ಈ ದೇವಸ್ಥಾನಗಳೆಲ್ಲ ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ಯಾವಾಗಲೂ ಕೂಡ ಮಾಡ್ತಾ ಇದ್ದೀವಿ. ಸರ್ಕಾರ ಅದನ್ನು ಮುಂದುವರಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ಇದನ್ನೇನು ಪೈಲಟ್ ಪ್ರೋಗ್ರಾಮ್ ತಗೊಂಡ್ರೆ ಇಂಥವು ಎಷ್ಟು ಯೋಜನೆಗಳು ಸರ್ಕಾರ ಮುಂದೆ ಇಡೀ ರಾಜ್ಯದಲ್ಲಿ ಮಾಡ್ತೀವಿ ಇದನ್ನ. ಓ, ನೀನು ಇಲ್ಲಿಯವನ? ಹುಬ್ಳಿ. ಸರ್, ಗೃಹಲಕ್ಷ್ಮಿ ಸಮಸ್ಯೆ ಸರ್, ತಮ್ಮ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಗೃಹಲಕ್ಷ್ಮಿ GST ಇಂದ ಸುಮಾರು 47,000 ಮಹಿಳೆಯರಿಗೆ ಹೋಗ್ತಾ ಇಲ್ಲ. ಪ್ರತಿ ತಿಂಗಳ 2,000. ಅಲ್ಲ ಸರ್, ಗೃಹಲಕ್ಷ್ಮಿ ಬಗ್ಗೆ ತಾವು ಉತ್ತರ ಕೊಡಲಿಲ್ಲ ಸರ್. ಸಿಎಂ ಸರ್, ಸರ್ ನಮ್ಮ ಜೊತೆಯಲ್ಲಿ ಮೊದಲನೇ ಕ್ವಾಲಿಫೈಯರ್ ಮ್ಯಾಚ್ ಆಡಿದಾಗ 101ಕ್ಕೆ ಔಟ್ ಆಗಿಬಿಟ್ರು. ಮುಂಬೈನವರು ಸ್ಟ್ರಾಂಗ್ ಟೀಮು, ಒಳ್ಳೆ ಬೌಲರ್ಸ್ಗಳಿದ್ದಾರೆ, ಒಳ್ಳೆ ಬ್ಯಾಟ್ಸ್ಮನ್ಗಳಿದ್ದಾರೆ. ಆ ಟೀಮ್ ಮೇಲೆ ಗೆದ್ದುಬಿಟ್ರು. ಈಗ ಎರಡನೇ ಕ್ವಾಲಿಫೈಯರ್ ಮ್ಯಾಚ್ನಲ್ಲಿ ಈಗ ಫೈನಲ್ ಬಂದಿದ್ದಾರೆ. ನಾನು ಸಾಮಾನ್ಯವಾಗಿ ಇದು RCB ಬೆಂಗಳೂರು ತಂಡ ಆದದ್ರಿಂದ ನಿಮಗೂ ಏನು ಅನಿಸುತ್ತೆ? ಬೆಂಗಳೂರು ಗೆಲ್ಲಬೇಕು ಅಂತ ಅನಿಸುತ್ತಲ್ವಾ? ಇದು 4ನೇ ಸಾರಿ ಫೈನಲ್ ಬಂದಿದೆ. ಗೆಲ್ಲಿ ಅಂತೇಳಿ ನಾನು ಹೇಳ್ತೀನಿ. ಒಂದು ವೇಳೆ ಪಂಜಾಬ್ ಗೆದ್ದರೂ ಕೂಡ ಅವ್ರಿಗೂ ಧನ್ಯವಾದಗಳನ್ನು ಹೇಳ್ತೀನಿ. ಸರ್, 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 ಒಂದು ನಿಮಿಷ ಸರ್.